ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಿ? ನಾನು ನಿಮ್ಮ ಮ್ಯಾಡಿ. ನಿಮಗೆ ದಾನಶೂರ ಕರ್ಣ ನಮಗೆ ಗೊತ್ತೇ ಇರ್ಬೋದು. ಎಸ್, ಮಹಾಭಾರತದ ಒಬ್ಬ ಗ್ರೇಟ್ ವಾರಿಯರ್, ಪಾಂಡವರ ಅಣ್ಣ. ಆದರೆ ಯಾಕೆ ಪಾಂಡವರ ಕಡೆ ಫೈಟ್ ಮಾಡಲಿಲ್ಲ? ಯಾಕೆ ಅವ ಕೌರವರ ಕಡೆ ಹೋದ? ಮತ್ತು ಅವನಿಗೆ ದುರ್ಯೋಧನ ಬಗ್ಗೆ ಹೆಂಗೆ ಗೊತ್ತಾಯಿತು? ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಮಾಡಬೇಕಾದ ಕೆಲಸ ಎಂತೆಲ್ಲ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಕರ್ಣನ ಫುಲ್ ಸ್ಟೋರಿ ನಾನು ಹೇಳ್ತೇನೆ. ಜನನ ಮತ್ತು ಬಾಲ್ಯ. ಪಾಂಡುವನ್ನು ವಿವಾಹ ಆಗುವ ಮುನ್ನ ಪಾಂಡುರಾಜನ ಮದುವೆ ಆಗುವ ಮುನ್ನ ಅವಳಿಗೆ ಒಂದು 5 ವರಗಳು ಸಿಕ್ಕಿರ್ತದೆ, 5 ಮಂತ್ರಗಳು. ಆ 5 ಮಂತ್ರಗಳಿಂದ ಅವರು ಏನು ಮಂತ್ರ ಹೇಳಿದ್ರು ಕೂಡ ಅವರಿಗೆ ಮಗು ಪ್ರಾಪ್ತಿಯಾಗುತ್ತದೆ. ಇದು ಸುಳ್ಳ ಸತ್ಯನಂತ ನೋಡಲಿಕ್ಕೆ ಸೂರ್ಯದೇವನನ್ನು ಫಸ್ಟ್ ಜಪಿಸ್ತಾಳೆ. ಅವಾಗ ಹುಟ್ಟೋಡೆ ಕರ್ಣ ಫಸ್ಟಿಗೆ ತಾನೆ. ಆಮೇಲೆ ಅವಾಗ ಕುಂತಿಗೆ ಮದುವೆ ಆಗಿ ಇರುವುದಿಲ್ಲಲ್ಲ, ಏನು ಅನ್ಕೋತಾರ ಜನ ಅಂದರೆ ಅವಳೆಂತ ಮದುವೆ ಏನಾಗಿಲ್ಲ, ಅವ್ರಿಗೆ ಹೆಂಗೆ ಮಗು ಹುಟ್ಟಿದಂತೆ ಇದೆಲ್ಲ ಹೇಳಿದ್ರೆ ನಂಬಲಿಕ್ಕಿಲ್ಲ. ಅದಕ್ಕೆ ಅವಳು ಎಂತ ಮಾಡ್ತಾಳೆ ಅಂದರೆ ಒಂದು ಬುಟ್ಟಿ ತಗೊಳ್ತಾಳೆ. ಆ ಬುಟ್ಟಿಯಲ್ಲಿ ಕರ್ಣನನ್ನು ಅಂದರೆ ಆ ಮಗುವನ್ನು ನೀರಲ್ಲಿ ಬಿಟ್ಟು ಬಿಡ್ತಾಳೆ. ಆಮೇಲೆ ಆ ತೇಲಿ ಬಂದ ಬುಟ್ಟಿಯನ್ನು, ಆ ಮಗುವನ್ನು ಏನು ಕರ್ಣನನ್ನು ಅಧಿರಥ ಮತ್ತು ರಾಧಾ ಎಂಬ ಸಾರಥಿ ದಂಪತಿಗಳು, ಅಂದರೆ ಅಧಿರಥ ಒಬ್ಬ ಸಾರಥಿ ಅಂದರೆ ರಥವನ್ನು ಓಡಿಸುವವ ಸಾರಥಿ, ಆಮೇಲೆ ರಾಧಾ ಈ ದಂಪತಿಗಳು ಅವನನ್ನು ಸಾಕ್ತಾರೆ. ಆಮೇಲೆ ಕರ್ಣನಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ರಾಧೆಯ ಮಗ, ಅಂದರೆ ರಿಯಲ್ ರಾಧೆಯ ಮಗ ಅಲ್ಲ, ರಾಧೆ ಸಾಕಿದ್ರಿಂದ ರಾಧೆ ಅಂತ ಒಂದು ಹೆಸರು ಬಂತು. ಆಮೇಲೆ ಕರ್ಣ ದ್ರೋಣಾಚಾರ್ಯರಿಂದ ಶಿಕ್ಷಣವನ್ನು ಬಯಸಿದ್ದಂತೆ. ಯೋಧನಾಗಲು ದ್ರೋಣಾಚಾರ್ಯರಲ್ಲಿ ಶಿಕ್ಷಣವನ್ನು ಬಯಸಿದ್ದಂತೆ ಹೇಳುತ್ತಾನೆ ಸಹ. ಆದರೆ ಸಾರಥಿಯ ಮಗ ಎಂಬ ಕಾರಣಕ್ಕೆ ದ್ರೋಣ ಅವನಿಗೆ ಶಿಕ್ಷಣವನ್ನು ನೀಡುವುದಿಲ್ಲ. ಅವನಂತರ ಪರಶುರಾಮನ ಬಳಿ ಹೋಗ್ತಾನಂತೆ, ಅಲ್ಲಿ ವಿದ್ಯೆಯನ್ನು ಕಲಿತಾನಂತೆ. ಆದರೆ ತಾನು ಸಾರಥಿಯ ಮಗ ಅಲ್ಲ ಎಂದು ಸುಳ್ಳು ಹೇಳಿದ್ದವ. ಪರಶುರಾಮರು ಅಗತ್ಯವಿದ್ದಾಗ ವಿದ್ಯೆ ಮರೆತು ಹೋಗ್ಲಿ ಅಂತ. ಅಂದರೆ ನೀವು ಮತ್ತೆ ಸ್ಟೋರಿ ನಿಮ್ಗೆ ಗೊತ್ತಾಗುತ್ತೆ. ಅವನಂದರೆ ಈಗ ಹೆಲ್ಪ್ ಆದ ಸಮಯದಲ್ಲಿ ನಿಮಗೆ ಆ ವಿದ್ಯೆ ಮರೆತು ಹೋಗ್ಲಿ ಅಂತ ಒಂದು ಶಾಪ ಕೂಡ ಸಿಗ್ತದೆ ಅಂತ. ಎಂತಕ್ಕೆ ಅವ ಸುಳ್ಳು ಹೇಳಿರ್ತಾನೆ, ನಾನು ಸಾರಥಿಯ ಮಗ ಅಲ್ಲ ಅಂತ ಸುಳ್ಳು ಹೇಳಿರ್ತಾನೆ. ಆಮೇಲೆ ದುರ್ಯೋಧನನ ಸ್ನೇಹ. ಅರ್ಜುನನಿಗೆ ಪೈಪೋಟಿ ನೀಡುವಾಗ, ಅಂದರೆ ಅವನಿಗೆ ಅರ್ಜುನ ಅಂದರೆ ಇಷ್ಟ ಇಲ್ಲ, ಟೈಪ್ ನಂಜಿ, ಫುಲ್ ನಾವು ನಂಜಿ ಅಂತ ಹೇಳ್ತೇವೆ ತುಳುವಲ್ಲಿ, ಅಂದರೆ ಆಗುವುದಿಲ್ಲ, ಹೊಟ್ಟೆಕಿಚ್ಚು ಅಂತ ಹೇಳ್ತೇವಲ್ಲ, ಹೊಟ್ಟೆಕಿಚ್ಚು. ಅರ್ಜುನ ಮೇಲೆ ಒಟ್ಟಾರೆ ಹೊಟ್ಟೆಕಿಚ್ಚು. ಒಂದು ಮಾತಿದೆ ಅಲ್ಲ, ಶತ್ರುವಿನ ಶತ್ರು ಮಿತ್ರ, ಶತ್ರುವಿನ ಶತ್ರುವೇ ಮಿತ್ರ. ಅರ್ಜುನನ ಶತ್ರು ಯಾರು? ದುರ್ಯೋಧನ. ಹಾಗಾದರೆ ಇಲ್ಲಿ ಕರ್ಣನ ಶತ್ರು ಯಾರು? ಅರ್ಜುನ. ದುರ್ಯೋಧನ ಇವರಿಬ್ಬರು ಫ್ರೆಂಡ್ಸ್ ಆಗ್ತಾರೆ. ಆಮೇಲೆ ದುರ್ಯೋಧನ ಮತ್ತು ಕರ್ಣರು ಶೌರ್ಯಕ್ಕೆ ಗುರುತಿಸಿದವರು. ಅಂಗದೇಶದ ರಾಜನಾಗಿ. ಆಮೇಲೆ ಅಂಗದೇಶ ಅಂತ ಒಂದು ದೇಶ ಇದೆ, ಆ ಕಾಲದಲ್ಲಿ ಇತ್ತು. ಅಲ್ಲಿಗೆ ರಾಜ ಕೂಡ ಆಗ್ತಾನಂತೆ. ದುರ್ಯೋಧನ ಆಪ್ತ ಮಿತ್ರ ಕರ್ಣ. ದಾನಶೂರ ಕರ್ಣ, ಈ ಹೆಸರು ನೀವು ತುಂಬ ಕಡೆ ಕೇಳಿರ್ತೀವಿ. ತಮಿಳಿನಲ್ಲಿ ಕೂಡ ಇದೆ ದಾನಶೂರ ಕರ್ಣ. ಏನಕ್ಕೆ ಕರೀತಾರೆ ಅಂದರೆ, ಒಂದಿನ ಕರ್ಣ ಮಲಗಿರ್ಬೇಕಾದ್ರೆ ಅವನೊಂದು ಕನಸು ಬೀಳುತ್ತಂತೆ. ಏನಂತ ಕನಸು ಗೊತ್ತಾ? ಅವನ ತಂದೆ ಸೂರ್ಯದೇವ ಬಂದು ಹೇಳಿದಂತೆ, ನಾಳೆ ಒಬ್ಬ ಇಲ್ಲಿಗೆ ಋಷಿ ಬರ್ತಾನೆ. ಅವ ಬಂದು ಏನನ್ನು ಬೇಕಾದ್ರೂ ಕೇಳ್ಬೋದು, ನಿನ್ನ ಕವಚವನ್ನು ಕೂಡ ಕೇಳ್ಬೋದು, ಆದರೆ ನೀ ಕೊಡಬೇಡ. ಏನಕ್ಕಂದರೆ ಆ ವೇಷದಲ್ಲಿ ಬರೋದು ಬೇರೆ ಯಾರು ಅಲ್ಲ, ಇಂದ್ರ ಮತ್ತು ಸೂರ್ಯಗೊಂದು ಪೈಪೋಟಿ ಇರುತ್ತೆ. ನನ್ನ ಮಗ ಸ್ಟ್ರಾಂಗು, ಯಾಕಂದರೆ ಇಂದ್ರನ ಮಗ ಅರ್ಜುನ, ಈಚೆ ಸೂರ್ಯನ ಮಗ ಕರ್ಣ. ಇವರಿಬ್ಬರಿಗೆ ಫೈಟು, ಮೇಲೆ ಇವರಿಬ್ಬರಿಗೆ ಫೈಟು, ಕೆಳಗೆ ಇವರಿಬ್ಬರಿಗೆ ಫೈಟು, ಹಂಗೆ. ಸೊ ಇಂದ್ರ ಏನಾದರೂ ಮಾಡಿ ಇವರ ಕವಚ ತೆಗಿಬೇಕಲ್ಲ, ಹಂಗೆ ಋಷಿಯ ವೇಷದಲ್ಲಿ ಬಂದು ಕವಚ ತೆಗೆಯುವ ಪ್ಲ್ಯಾನಲ್ಲಿ ಇರ್ತಾನೆ. ಅದನ್ನು ಸೂರ್ಯದೇವ ಮುನ್ನ ಫಸ್ಟೇ ಹೇಳಿರ್ತಾನೆ. ಆಮೇಲೆ ನೆಕ್ಸ್ಟ್ ದಿನ ಇಂದ್ರ ಬರ್ತಾನೆ ಋಷಿಯ ವೇಷದಲ್ಲಿ,
ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ. ಕರ್ಣನಿಗೆ ಗೊತ್ತಿರ್ತದೆ ಅದು ಇಂದ್ರ ಅಂತ. ಅವಾಗ ಇಂದ್ರ ಅಂತ ಅವನ ಯಾರು ಋಷಿ ಹತ್ರ ಹೇಳ್ತಾನಂತೆ, ಏನ್ ಬೇಕು ಬ್ರಾಹ್ಮಣರೇ, ಏನ್ ಬೇಕು ನಿಮಗೆ ಅಂತ. ಅವಾಗ ನನಗೆ ಆ ಕವಚ ಬೇಕು ಅಂತ ಹೇಳ್ತಾನಂತೆ. ಕವಚ ಕುಂಡಲ ದಾನವಾಗಿ ನನಗೆ ಕೊಡು ಎಂದು ಹೇಳ್ತಾನಂತೆ ಇಂದ್ರ. ಅವಾಗ ಅವನಿಗೆ ಗೊತ್ತಿದ್ದರೂ ಅವ ಒಂದು ಚೂರಿ ತಗೊಂಡು ಅದನ್ನು ಕತ್ತರಿಸಿರ್ತಾನಂತೆ. ಒಂದು ವಿಷಯ ಹೇಳ್ತೇನೆ ಇಲ್ಲಿಗೆ, ಅವ ಕತ್ತರಿಸುವಾಗ ರಕ್ತ ಬರುತ್ತೆ. ಯಾಕಂದ್ರೆ ಆ ಕವಚ ಕುಂಡಲ ಅವನ ಬಾಡಿಯ ಪಾರ್ಟ್ ಅದು. ಅವ ಅದನ್ನು ತೆಗೆದು ಕೊಡ್ತಾನೆ. ಇದಕ್ಕೆ ಅವನಿಗೆ ದಾನಶೂರ ಅಂತ ಹೆಸರು ಬರ್ತದೆ. ಇದನ್ನು ನೋಡ್ರಿ ಇಂದ್ರನಿಗೆ ಕೂಡ ಬೇಜಾರಾಗ್ತದೆ. ಇಂದ್ರ ಆಮೇಲೆ ಅವನಿಗೆ ಆ ಬಾಡಿಯನ್ನು ಸರಿ ಮಾಡ್ತಾನೆ. ರಕ್ತ ಎಲ್ಲಿ ಬರ್ತಾ ಇರ್ತದಲ್ಲ, ಆ ಬಾಡಿ ಎಲ್ಲ ರಿಕವರಿ ಮಾಡ್ತಾನಂತೆ. ರಿಕವರಿ ಅಂದರೆ ನಾರ್ಮಲ್ ಬಾಡಿ ಥರ ಆಗ್ತಾನಂತೆ. ಇದು ಕುರುಕ್ಷೇತ್ರ ಯುದ್ಧ. ಆಮೇಲೆ ಇದರ ಮೂಲಕ ದಾನಶೂರ ಎಂದು ಹೆಸರು ಪಡೆಯುತ್ತಾನೆ. ಕುರುಕ್ಷೇತ್ರ ಯುದ್ಧ. ಕೃಷ್ಣನು ಕರ್ಣನಿಗೆ ತಾನು ಪಾಂಡವರ ಹಿರಿಯ ಸಹೋದರ ಎಂದು ಹೇಳಿದ. ಆದರೆ ಒಂದು ವಿಷಯ ಇಲ್ಲ, ಕರ್ಣ ಇಲ್ಲ, ನಾನು ದುರ್ಯೋಧನನ ಕಡೆಗೆ ನಿಲ್ಲುತ್ತೇನೆ. ಯಾಕಂದರೆ ಅವ ನನ್ನ ಸ್ನೇಹ ಮಿತ್ರ. ನಾನು ಏನು ಸೂತಪುತ್ರ ಅಂತ ಬೇರೆ ಹೇಳ್ತಿರ್ಬೇಕಾದ್ರೆ ನನಗೆ ಏನು ಬಂದು ಹೆಲ್ಪ್ ಮಾಡಿದ್ರಾ? ಇಲ್ಲ, ದುರ್ಯೋಧನ ಬಂದು ನನಗೆ ಹೆಲ್ಪ್ ಮಾಡಿದ ಅಂದು ಕೃಷ್ಣನ ಹತ್ರ ಹೇಳ್ತಾನೆ. ಅದಲ್ಲದೆ ಒಂದು ಕುಂತಿಗೆ ಮಾತು ಕೂಡ ಕೊಡ್ತಾನೆ. ಎಂತ ಅಂದರೆ, ನಾನು ಯುಧಿಷ್ಠಿರ, ಭೀಮ, ನಕುಲ, ಸಹದೇವರನ್ನು ಕೊಲ್ಲುವುದಿಲ್ಲ, ಆದರೆ ಅರ್ಜುನನನ್ನು ಕೊಲ್ಲುತ್ತೇನೆ ಅಂತ. ಇದು ಕೃಷ್ಣನಿಗೆ ಬೇಕಿರಲಿಲ್ಲ, ಅದಕ್ಕೆ ಅವ ಹೇಳ್ತಾನೆ. ಆದರೂ ಅವ ಸೇರುವುದಿಲ್ಲ. ಆದರೆ ಕರ್ಣನು ದುರ್ಯೋಧನಿಗೆ ದ್ರೋಹ ಮಾಡಲು ನಿರಾಕರಿಸಿದ. ಅಂದರೆ ದುರ್ಯೋಧನಿಗೆ ದ್ರೋಹ ಮಾಡಲು ಅವನಿಗೆ ಇಷ್ಟ ಇರಲಿಲ್ಲ. ಆಮೇಲೆ ಏನಾಗ್ತದೆ ಅಂದರೆ, ಆಮೇಲೆ ಯುದ್ಧ ಆಗ್ತದೆ. ಅರ್ಜುನ ಮತ್ತು ಕರ್ಣನಿಗೆ ಯುದ್ಧ ಆಗ್ತದೆ. ಯುದ್ಧ ಆದಾಗ ಏನಾಗುತ್ತೆ ಅಂದರೆ, ಕರ್ಣನ ಚಕ್ರ ಮಣ್ಣೊಳಗೆ ಹೋಗುತ್ತಂತೆ. ಅವಾಗ ಕರ್ಣ ಕೆಳಗೆ ಹೋಗಿ ಆ ಚಕ್ರನ ಎತ್ತಲು ಪ್ರಯತ್ನ ಮಾಡ್ತಾನೆ. ಅವಾಗ ಕೃಷ್ಣ ಆದರೂ ಹೇಳ್ತಾನೆ, ಅರ್ಜುನ ಹೊಡಿ ಅವನನ್ನು ಕೊಂದು ಬಿಡು ಅಂತ. ಅವಾಗ ಕರ್ಣ ಹೇಳ್ತಾನೆ, ನಿಲ್ಲು ಅರ್ಜುನ, ಇದು ಮೋಸ, ಯುದ್ಧದ ಮೋಸ. ಆದರೆ ಕೃಷ್ಣ ಹೇಳ್ತಾನಂತೆ, ಅದೇ ಅಭಿಮಾನಿಯನ್ನು ಕೊಲ್ಲುವಾಗ ಆ ನೀತಿ ಮೋಸ ಎಲ್ಲಿಗೆ ಹೋಗಿತ್ತು ಅಂತ. ಆಮೇಲೆ ಅರ್ಜುನ ಸ್ವಲ್ಪ ಥಿಂಕ್ ಮಾಡಿದೆ, ತನ್ನ ಗಾಂಡೀವವನ್ನು ಬಿರ್ತಾನೆ. ಆದರೆ ಅಷ್ಟೊತ್ತರಲ್ಲೇ ಕರ್ಣನು ಕೂಡ ತನ್ನ ಬಿಲ್ಲು ಬಾಣವನ್ನು ಎತ್ತಿ ವಿಜಯವನ್ನು ಎತ್ತಾನಂತೆ. ಆ ವಿಜಯ ಅಂತ ಒಂದು ಅವನ ಹತ್ರ ಇತ್ತು. ಈಚೆ ಗಾಂಡೀವ, ಈಚೆ ವಿಜಯ. ಆದರೆ ಅವನಿಗೆ ಅದರ ಮಂತ್ರ ಮರೆತೋಗ್ತದೆ. ಇಲ್ಲಿ ನಮಗೆ ನೆನಪು ಬರೋದು ಪರಶುರಾಮರ ಶಾಪ, ನಿಮಗೆ ಅಗತ್ಯದ ಸಮಯದಲ್ಲಿ ಮಂತ್ರ ಮರೆತು ಹೋಗಲಿ ಅಂತ. ಅದೇ ರೀತಿ ಮರೆತು ಹೋಯಿತು. ಇದೇ ಸಮಯಕ್ಕೆ ಅರ್ಜುನ ಕರ್ಣನನ್ನು ಕೊಂದು ಹಾಕ್ತಾನೆ, ಕರ್ಣನನ್ನು ಸಾಯಿಸಿ ಬಿಡ್ತಾನೆ. ಇಷ್ಟೇ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೇನೆ ಕರ್ಣನದ್ದು. ಮಕ್ಕಳ ಬಗ್ಗೆ. ಕೆಲವು ಜನ ಇದ್ದಾರೆ, 8 ಜನ ಇದ್ದಾರೆ. ಅದರಲ್ಲಿ ತುಂಬ ಫೇಮಸ್ ಅಂದರೆ, ಆಲ್ಮೋಸ್ಟ್ ಕೆಲವು ಜನಕ್ಕೆ ಗೊತ್ತುಂಟು, ಕೆಲವು ಜನಕ್ಕೆ ಗೊತ್ತಿಲ್ಲ. ಫೇಮಸ್ ಅಂದರೆ ಇಬ್ಬರು. ಒಬ್ಬ ಇದು ವೃಕ್ಷಸೇನ ಹಾಗೂ ವೃಕ್ಷಕೇತು. ವೃಕ್ಷಸೇನ ಏನಾಗೆ ಫೇಮಸ್ ಅಂದರೆ, ಅವ ಕೌರವರ ಕಡೆ ನಿಂತ. ಅವ ಅರ್ಜುನನೇ ಫೈಟ್ ಮಾಡಿದ. ಅರ್ಜುನನೇ ಭೀಮನೊಡೆ ಫೈಟ್ ಮಾಡಿದಾಗ ಭೀಮನನ್ನು ಕೊಂದು ಬಿಟ್ಟ. ವೀರಾವೇಶವಾಗಿ ಹೋರಾಡಿದ್ರೆ ಅವನೇ, ಬೇರೆ ಮಕ್ಕಳು ಯಾರು ಸಹ ಅಷ್ಟೊಂದು ಮಾಡಲಿಲ್ಲ. ವೃಕ್ಷಕೇತು ಏನಾಗೆ ಫೇಮಸ್ ಅಂದರೆ, ವೃಕ್ಷಕೇತು ಕರ್ಣನ ಮಗನಾದರೂ ಅವ ಕೊನೆಯ ಮಗ. ಕರ್ಣನ ಅವ ಇನ್ನೂ ಚಿಕ್ಕವ ಇದ್ದ. ಕುರುಕ್ಷೇತ್ರ ಯುದ್ಧ ಆದಮೇಲೆ ಕುರುಕ್ಷೇತ್ರ ಯುದ್ಧ ಆಗುವಾಗ ಚಿಕ್ಕದಾಗಿದ್ದ. ಕುರುಕ್ಷೇತ್ರ ಯುದ್ಧ ಆದ ಮೇಲೆ ಅವ ಪಾಂಡವರೊಂದಿಗೇನೆ ಇದ್ದ. ಅವನನ್ನು ಅರ್ಜುನ, ಭೀಮನವರೆಲ್ಲ ಸಾಕಿ ಸಲಹಿದ. ಆಮೇಲೆ ಅವ ಪಾಂಡವನಾಗೆ ಹೋದ. ಸ್ವಂತ ಮಕ್ಕಳಂತಲೇ ನೋಡಿಕೊಂಡ್ರು. ಆಮೇಲೆ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರು, ಗೊತ್ತಿರೋದು ನನಗೆ. ಇಷ್ಟು ನಾನು ಕರ್ಣನ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಟೈಮ್ ಯಾರ ಬಗ್ಗೆ ಹೇಳಬೇಕು ಕಮೆಂಟಲ್ಲಿ ತಿಳಿಸಿ. ಕೊನೆಗೆ ಹೇಳೋದು, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಕರ್ನಾಟಕ. ಇನ್ನೊಂದು ಸಲ ಸಿಗೋಣ. ಜೈ ಭಾರತ್, ಜೈ ಕರ್ನಾಟಕ. ಧನ್ಯವಾದ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾರು ಮಹಾಭಾರತದಲ್ಲಿ ಕಮೆಂಟ್ ಮಾಡಿ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಭೀಮ. ನಿಮ್ಮದು ಯಾವುದಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು.